ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕುಸುಮ ಕನ್ನಡ ವ್ಲಾಗ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸದಾ ಸಪೋರ್ಟ್ ಮಾಡ್ತಾ ಇದ್ದರೆ ನಮಗೆ ಇನ್ನೂ ಹುಮ್ಮಸ್ಸು ಬರುತ್ತೆ ವೀಡಿಯೋಸ್ ಹಾಕಬೇಕು ಅಂಥೇಳಿ. ಯಾಕಂದರೆ ನಿಮ್ಮಿಂದನೇ ಎಲ್ಲನೂ ಇರೋದು ಮತ್ತು ನಿಮ್ಮ ಕೈಯಲ್ಲೇ ಇರೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಸಬ್ಸ್ಕ್ರೈಬರ್ಸೇ ಇಲ್ಲ ಅಂದರೆ ನಾವು ವೀಡಿಯೋ ಮಾಡಿ ವೇಸ್ಟ್ ಆಗೋಗುತ್ತಲ್ವ. ಹಾಗಾಗಿ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬಂದು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿಗೆ ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಹುಚ್ಚೆಳ್ಳು ಚಟ್ನಿ ಆಗಲಿ. ನಮ್ಮ ಹುಡುಗರಿಗೆ ಬಂದು ಟೊಮಟೊ ಗೊಜ್ಜು ಅಂದರೆ ಇಷ್ಟ, ಹಾಗಾಗಿ ಟೊಮಟೊ ಗೊಜ್ಜು ಮಾಡಿದ್ದೆ. ಇದು ನೋಡೋದಕ್ಕೆ ಚೆನ್ನಾಗಿದೆಯಲ್ವ. ಅಂದರೆ ನಾನು ಅಡುಗೆ ಮಾಡ್ತಾಯಿದ್ದೆ. ಸೆಬಾಮೆಡ್ ಕ್ರೀಮ್ ಹಾಕ್ಕೋಬೇಕಂದ್ರೆ ಅವನಿಗೆ ಆಗೋದೇ ಇಲ್ಲ. ಒಂದೊಂದು ಸಲ ನನ್ನ ಹಿಂದೆ ತಿರುಗ್ತಾ ಇರ್ತಾನೆ ಕಿಚನ್ಗೆಲ್ಲ, ಹಾಕಮ್ಮ ಹಾಕಮ್ಮ ಅಂತ. ನಾನು ಅಡುಗೆ ಮಾಡಬೇಕಾದ್ರೆ ಹಾಕಲ್ಲ, ನಂಗೆ ಟೈಮಿಲ್ಲ, ನೀನೇ ಹಾಕೋಗು ಅಂತ ಇರ್ತೀನಿ. ಅವ್ನು ತಿರುಗ್ತಾನೇ ಇರ್ತಾನೆ ಎಷ್ಟೊತ್ತಾದರೂ ಸಹ. ಒಂದೊಂದು ಸಲ ಹಾಕ್ತೀನಿ, ಒಂದೊಂದು ಸಲ ಹಾಕಲ್ಲ, ನೀನೇ ಹಾಕು ಅಂತ. ಆ ಕ್ರೀಮ್, ಸೆಬಾಮೆಡ್ ಕ್ರೀಮ್ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಆ ಫೇಸಿಗೆ ಉಜ್ಕೊಳೋದಕ್ಕೆ ಆಗಲ್ಲ. ಅದಕ್ಕೆ ಅವನು ಒಂದೊಂದು ಸಲ ಹಾಗೆ ತ್ಯಾವದ್ದು ಫೇಸಲ್ಲೇ ಪೌಡ್ರ್ ಸಹ ಮೆತ್ಕೊಬಿಡ್ತಾನೆ. ಆಮೇಲೆ ಅದೆಲ್ಲ ಆರೋದ್ಮೇಲೆ ಬೆಳ್ಳಗೆ ಮುಖದಲ್ಲೆಲ್ಲ ಮಚ್ಚೆಗಳ ಥರ ಕಾಣಿಸ್ತಾ ಇರುತ್ತೆ. ಅವ್ರ ಅಕ್ಕ ಏನಾದರೂ ರೆಡಿ ಆಗ್ತಾ ಇದ್ದಾಗ ಹೋಗ್ಬಿಟ್ಟು ಅವ್ರ ಅಕ್ಕ ಕೈಲಿ ಮಾಡಿಸ್ಕೊಂಡು, ಮಕ್ಕಳೇ ಹಾಗೆ ಅಂದ್ಕೊತೀನಿ. ಅವ್ರು ಎಷ್ಟೇ ದೊಡ್ಡವರಾಗಲಿ ನಮಗೆ ಅವರು ಸಣ್ಣ ಮಕ್ಕಳೇ ಅಲ್ವಾ. ಗಂಡು ಮಕ್ಳಿಗೆ ಅರ್ಜೆಂಟ್ ಅಲ್ವಾ, ಸುಮ್ಮನೆ ಹಂಗೆ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಓಡ್ಬಿಡ್ತಾರೆ. ಇವನು ಅಷ್ಟೇ ಹಾಗೆ ಮಾಡ್ತಾನೆ. ಅದಕ್ಕೆ ನೀಟಾಗಿ ಕ್ರೀಮ್ ಹಾಕಿ ಬೊಟ್ಟೆ ಇಡ್ತಾ ಇದ್ದಾಳೆ. ಅಂದರೆ ಇದನ್ನೆಲ್ಲ ನೋಡೋದಕ್ಕೆ ಈ ಥರ ವೀಡಿಯೋಸು ತುಂಬ ಒಂಥರ ಖುಷಿಯಾಗುತ್ತೆ. ಯಾವಾಗಲೂ ಕಿತ್ಲಾಡ್ತಾ ಇರ್ತಾರೆ. ನಾವಿದ್ದಾಗಂತೂ, ಅಪ್ಪ ಅಮ್ಮ ಇದ್ದಾಗ ಇನ್ನೂ ಜಾಸ್ತಿ ಕಿತ್ಲಾಡ್ತಾರೆ. ಮಕ್ಳು ಅಂದಮೇಲೆ ಅಷ್ಟೇ ಕಿತ್ಲಾಡ್ತಾರೆ ಮತ್ತು ಒಂದು ನಿಮಿಷಕ್ಕೆ ಒಂದಾಗ್ತಾರೆ. ಈ ರೀತಿ ವೀಡಿಯೋಸು ಮತ್ತು ಒಂದೊಂದು ಸಲ ಊಟ ಸಹ ಮಾಡಿಸ್ತಾ ಇರ್ತಾಳೆ. ಸಣ್ಣ ಮಕ್ಳಿಗೆ ಗೊತ್ತಾಗಲ್ವಲ್ಲ. ನಾವಿದ್ರೆ ನಾವು ಹೇಳ್ಕೊಡ್ತೀರಿ, ಇಲ್ಲಾಂದರೆ ಅವ್ರಿಗಿಂತ ದೊಡ್ಡವರು, ಅಕ್ಕ ಆಗಲಿ ಅಣ್ಣ ಆಗಲಿ ಯಾರು ದೊಡ್ಡವ್ರು ಇರ್ತಾರೋ, ಸಣ್ಣವ್ರು ತಪ್ಪು ಮಾಡಿದಾಗ ದೊಡ್ಡವ್ರು ಹೇಳ್ಕೊಡ್ಬೇಕು. ಅವಳು ಪೂಜೆ ಮಾಡಿದ್ಮೇಲೆ ಅವನು ಪೂಜೆ ಮಾಡಿ, ಅಂದರೆ ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ಡೈಲಿ ಪೂಜೆ ಮಾಡಿ ಕುಂಕುಮ ಇಟ್ಕೊತಾರೆ. ಇವನಿಗೆ ಏನಂದರೆ ಅರ್ಜೆಂಟ್ ಜಾಸ್ತಿ ನಮ್ಮ ಚಿಕ್ಕವನಿಗೆ. ಹಾಗಾಗಿ ಅವಳು ಏನು ಹೇಳ್ಕೊಡ್ತಾಳೋ ಅದನ್ನು ಕೇಳಲ್ಲ, ಯಾವಾಗಾದರೂ ಒಂದೊಂದು ಸಲ ಕೇಳ್ತಾರೆ ಅಷ್ಟೇ. ಟೈಮ್ ಬೇರೆ ಆಗೋಯಿತು ಅಂಥೇಳಿ ಬೇಗ ತಲೆ ಬಾಚ್ತಾ ಇದ್ದೀನಿ. ಹಾಗೆ ತವ ಮೇಲೆ ಇಟ್ಕೊಂಡು ಸಹ ತಡ್ತಾರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೆಲ್ಲ. ನಾನು ಬಂದು, ಅಂದರೆ ಎಣ್ಣೆ ಕವರ್ ಇತ್ತು, ನನಗೆ ಬಟರ್ ಪೇಪರ್ ಸಿಗಲಿಲ್ಲ. ಹಾಗಾಗಿ ಎಣ್ಣೆ ಕವರೇ ಕಟ್ ಮಾಡಿ ಅದ್ರ ಮೇಲೇ, ಅಂದರೆ ತೆಳ್ಳಗೆ ತಟ್ಬಿಟ್ಟು ಹಾಕಬೇಕು. ನಾವು ತುಂಬ ಮಂದ ತಟ್ಟಿದಾಗ ಮಕ್ಕಳು ತಿನ್ನಲ್ಲ. ಹಾಗಾಗಿ ಸ್ವಲ್ಪ ತೆಳುವಾಗಿ ತಟ್ಟಿದ್ರೆ ಅವ್ರಿಗೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಹುಚ್ಚೆಳ್ಳು ಚಟ್ನಿ ಸಹ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಂದು ಅಕ್ಕಿ ರೊಟ್ಟಿ ಮಾಡಿದಾಗ, ರಾಗಿ ರೊಟ್ಟಿ ಮಾಡಿದಾಗ ಟೊಮಟೊ ಗೊಜ್ಜು ಜಾಸ್ತಿ ಕೇಳೋದು. ಯಾಕಂದರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಗೊಜ್ಜು ರೀತಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿನ್ಕೊತಾರೆ. ಈಗೆಲ್ಲ ತುಂಬ ಬಿಸಿಲಲ್ವ, ಹಾಗಾಗಿ ಮಕ್ಕಳಿಗೆ ಆದಷ್ಟು ನಾರಿನಾಂಶ ಇರೋ ಊಟನೇ ಕೊಡಿ. ಅಂದರೆ ತರಕಾರಿಗಳಲ್ಲಿ ಪಲ್ಯ ಮಾಡಿಕೊಡೋದು, ತರಕಾರಿಗಳ ಸಾಂಬಾರು ಮಾಡೋದು, ಮತ್ತು ನೌಕಲ್ಲು, ಹೀರೆಕಾಯಿ, ಬೀನ್ಸು, ಸೋರೆಕಾಯಿ, ಸೌತೆಕಾಯಿ ಇದನ್ನೆಲ್ಲ ತುಂಬಾ ಬಳಸಬೇಕು ನಾವು. ಈಗ ಆದಷ್ಟು ಮಜ್ಜಿಗೆ, ಎಳ್ನೀರು, ಹಣ್ಣಿನ ಜ್ಯೂಸು ಸಹ ಹಾಗಾಗಿ ಮಾಡಿಕೊಡ್ತಾ ಇರಬೇಕು. ಮತ್ತು ಚಿಯಾ ಸೀಡ್ಸು, ಲೆಮನ್ ಜ್ಯೂಸು ಸಹ ಕೊಡಬೇಕು ನಾವು. ಇವತ್ತು ಬಂದು ಲೇಟ್ ಆಯ್ತಲ್ವ, ಇವತ್ತು ಯಾವ ಜ್ಯೂಸು ಮಾಡಲಿಲ್ಲ ನಾನು. ಅವ್ರದ್ದು ಕೆಲಸ ಎಲ್ಲ ಆದಮೇಲೆ ಬಾಕ್ಸಿಗೆ ಹಾಕ್ಕೊಳೋದು, ಊಟ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ನಂದೇನಾದರೂ ಬೇಗ ಬೆಳಗ್ಗೆ ಟಿಫನ್ ಆದರೆ ನಾನೇ ಅವ್ರಿಗೆ ಮಾಡ್ತೀನಿ. ಇವತ್ತು ರೊಟ್ಟಿ ತಡ್ತಾ ಇದ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ಇವನೇನೋ ಕಿತಾಪತಿ ಕೆಲಸ ಮಾಡ್ತಾ ಇದ್ದಾನೆ, ನಾನು ನೋಡಿಲ್ಲ, ಈಗ ನೋಡ್ತಾ ಇದ್ದೀನಿ. ಅದನ್ನೇನೋ ತೋರಿಸ್ತಾ ಇದ್ದಾನೆ. ಮಕ್ಕಳು ಅಷ್ಟೇ, ಸಣ್ಣ ಮಕ್ಕಳು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಏನಂದರೆ ಬೇಗ ಎದ್ದು ರೆಡಿ ಆಗ್ತಾರೆ, ಅದನ್ನು ಮಾತ್ರ ಮೆಚ್ಕೋಬೇಕು. ನನ್ನ ಮಗ ಬಂದು ಬೇಗನೆ ಎದ್ದೊಳ್ತಾನೆ, ಅಂದರೆ ಅವ್ರ ಅಕ್ಕಗಿಂತ ಫಸ್ಟ್
ಬೇಗ ಎದ್ದೊಳ್ತಾನೆ, ಆದರೆ ಅವಳಿಗಿಂತ ಹಿಂದೆನೇ ರೆಡಿ ಆಗೋದು. ಇವಳು ಬೇಗ ರೆಡಿ ಆಗ್ತಾಳೆ. ನಿಧಾನಕ್ಕೆ ಆ ಕಡೆಯಿಂದ ಈ ಕಡೆ ತಿರ್ಕೊಂಡು ರೆಡಿ ಆಗ್ತಾನೆ ಅವನು. ಊಟ ಎಲ್ಲ ಮಾಡಿದ್ದಾರೆ, ಆದರೂ ನೀರು ನೋಡಿ ನಾನೇ ಕುಡಿಸ್ಬೇಕು. ನೀರಲ್ಲಿ ಲೋಟದಲ್ಲಿ ಇಟ್ಟರು ಸಹ ಅವ್ರು ಎತ್ಕೊಂಡು ಕುಡಿಯಲ್ಲ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅಷ್ಟೊಂದು ಏನು ಕೆಲಸ ಇರಲ್ಲ. ಯಾಕಂದರೆ ಮಕ್ಕಳು ನಾನು ರೆಡಿ ಮಾಡ್ತಾನೆ ಬೇರೆ ಕೆಲಸ ಎಲ್ಲ ಮಾಡ್ಕೊಬಿಡ್ತೀನಿ. ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು. ಮತ್ತು ನಾನು ಆಗಲೇ ಗಿಡಗಳನ್ನ ಏನಕ್ಕೆ ತೋರಿಸ್ದೆ ಅಂದರೆ, ಈಗ ಯುಗಾದಿ ಹಬ್ಬ ಅಲ್ಲ, ಹಾಗಾಗಿ ಮಳೆ ಸಹ ಬರ್ತಾ ಇರುತ್ತೆ. ಆ ಮಳೆ ನೀರಿಗೆ ಗಿಡಗಳು ಒಳಗಡೆ ಇಟ್ಟಿರೋ ಗಿಡಗಳಾಗಿರ್ಬೋದು, ಇಲ್ಲಾಂದರೆ ಹೊರಗಡೆ ಇಟ್ಟಿರೋ ಗಿಡಗಳಾಗಿರ್ಬೋದು, ಅದಕ್ಕೇನಾದರೂ ಮಳೆ ನೀರು ಬಿದ್ದಿಲ್ಲ ಅಂದರೆ ನಾವು ಮಳೆ ನೀರು ಎಲ್ಲಿ ಬರುತ್ತೋ ಆ ಜಾಗದಲ್ಲಿ ಇಡಿ. ಯಾಕಂದರೆ ಮಳೆ ನೀರು ಸಹ ಗಿಡಗಳಿಗೆ ತುಂಬ, ಅಂದರೆ ಗಿಡಗಳು ತುಂಬ ಆರೋಗ್ಯವಾಗಿರುತ್ತೆ. ಯಾಕಂದರೆ ಆ ನೀರು ಬಂದಾಗ ಗಿಡಗಳಲ್ಲಿ ನೋಡಿ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಎಲೆಗಳೆಲ್ಲ ತುಂಬ ಗ್ರೀನರಿ ಕಲರ್ ಬರುತ್ತೆ, ಆರೋಗ್ಯವಾಗೂ ಸಹ ಇರುತ್ತೆ ಗಿಡಗಳು. ಹಾಗಾಗಿ ನಾವು ಒಳಗಡೆ ಇರೋ ಗಿಡಗಳನ್ನ ಹೊರಗಡೆ ಸಹ ಇಡ್ತಾ ಇರಬೇಕು. ಬಿಸಿಲು ಬೇಕು, ಮಳೆ ಬೇಕು, ಗಾಳಿ ಎಲ್ಲನೂ ಗಿಡಗಳಿಗೂ ಸಹ ಬೇಕಾಗುತ್ತೆ. ನಾವು ಯಾವಾಗಲೂ ಒಳಗಡೆನೇ ಇಟ್ಕೊಂಡಿದ್ರೆ ಗಿಡಗಳು ಆರೋಗ್ಯವಾಗಿ ಚೆನ್ನಾಗಿ ಬರಲ್ಲ. ಎಲೆಗಳು ಅಷ್ಟೇ ಅಷ್ಟೊಂದು ಕಲ್ಲರಾಗಿ ಕಾಣಿಸಲ್ಲ. ಆಗಾಗ ಅದ್ರ ಮೇಲೆ ಎಲೆಗಳ ಮೇಲೆ ಧೂಳೆಲ್ಲ ಇರುತ್ತಲ್ಲ, ಪೇಪರಲ್ಲಾಗಲಿ ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಾಗಲಿ ಒರೆಸ್ಕೊಳ್ಳಿ, ನೀಟಾಗಿರುತ್ತೆ. ರಾತ್ರಿಗೆ ಬಂದು ಅನ್ನ, ಮುದ್ದೆ ಮತ್ತು ಈರುಳ್ಳಿ ಹಾಕಿ ಆಮ್ಲೆಟ್ ಮಾಡಿಕೊಟ್ಟಿದ್ದೆ. ಆಮ್ಲೆಟ್ ಆಗಲಿ ಇಲ್ಲಾಂದರೆ ಮೊಟ್ಟೆ ಬೇಯಿಸ್ಕೊಡೋದಾಗಲಿ, ಯಾವುದಾದ್ರೂ ಸೈಡಿಗೆ ಪಲ್ಯಗಳಾಗಲಿ ಮತ್ತು ಹಪ್ಳ, ಉಪ್ಪಿನಕಾಯಿ ಯಾವುದಾದ್ರೂ ಒಂದು ಇರಲೇಬೇಕು ಇವರಿಗೆ. ಏನಾದರೂ ಇಲ್ಲ ಅಂದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ. ಒಂದೊಂದು ದಿನ ಅವ್ರು ಕೇಳಿಲ್ಲ ಅಂದರೂ ನಾನೇ ಮಾಡಿಕೊಡ್ತಾ ಇರ್ತೀನಿ. ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಂದರೆ ಓದ್ತಾಯಿದ್ರು ಆಗಲಿಂದ. ಊಟ ಆದಮೇಲೆ ಊಟ ತಿಂದುಬಿಟ್ಟು ಮತ್ತೆ ಇನ್ನೊಂದು ಸಲ ಓದ್ತಾರೆ. ನಾವು ಎಕ್ಸಾಮ್ ಇದ್ದಾಗ ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಓದಿ ಅಂದರೆ ಯಾವುದು ಬರಲ್ಲ. ಯಾಕಂದರೆ ಎಷ್ಟೊಂದು ಲೆಸನ್ಸ್ ಇರುತ್ತೆ. ಆ ಲೆಸನ್ಸ್ ಎಲ್ಲ ನೀವು ಒಂದೇ ದಿನ ಕೂರಿಸ್ಬಿಟ್ಟು ಒಂದೇ ದಿನ ಎಲ್ಲ ಕೇಳಿದ್ರು ಬರಲ್ಲ. ನಾವು ಡೈಲಿ ದಿನ ಪೂರ್ತಿ ಓದಿಸ್ತಾ ಇರಬೇಕು. ಸ್ಕೂಲಿಂದ ಬಂದಮೇಲೆ ಒಂದು ದಿನಕ್ಕೆ ಒಂದು ಲೆಸನಲ್ಲಿ ಒಂದು ಕ್ವಶನ್ ಕೇಳೋದು, ಈ ರೀತಿ ಮಾಡಿದಾಗ ಅವರಿಗೆ ಬೇಗ ಅರ್ಥ ಮಾಡ್ಕೊತಾರೆ. ಮತ್ತು ಎಕ್ಸಾಮ್ ಟೈಮಲ್ಲಿ ಅವ್ರಿಗೂ ಸಹ ಸ್ವಲ್ಪ ಈಸಿ ಅನಿಸುತ್ತೆ. ನಾನು ಹಾಗೆ ಮಾಡೋದು. ಹಾಗಾಗಿ ನಮ್ಮ ಮಕ್ಕಳಿಗೆ ಅಷ್ಟೊಂದು ಕಷ್ಟ ಅನಿಸಿಲ್ಲ. ಯಾವಾಗಲೂ ಕ್ವಶನ್ ಆನ್ಸರ್ ಕೇಳ್ತಾ ಇರ್ತೀನಿ. ಅದಕ್ಕೆ ಮತ್ತು ಇನ್ನೊಂದು ಏನಾದರೂ ಹಿಂದಿಯಲ್ಲಿ ವರ್ಣಮಾಲೆ ಆಗಿರ್ಬೋದು, ಮಾತ್ರೆ ಆಗಿರ್ಬೋದು, ಏನಾದರೂ ಕೊಡ್ತಾ ಇರ್ತೀನಿ, ಬರಿತಾ ಇರ್ತಾರೆ. ಮತ್ತು ಮಗ್ಗಿಗಳನ್ನೆಲ್ಲ ಕೇಳ್ತಾ ಇರ್ತೀನಿ, ಹೇಳ್ತಾ ಇರ್ತಾರೆ. ನಾವು ಒಂದೇ ದಿನ ಎಕ್ಸಾಮ್ ಇದ್ದಾಗ ಮಾತ್ರ ಓದಿ ಅಂದರೆ ಅಷ್ಟೊಂದು ಎಲ್ಲ ಒಂದೇ ದಿನ ಓದೋದಕ್ಕಂತೂ ಆಗಲ್ಲ. ಅವ್ರನ್ನ ಕ್ವಶನ್ ಕೇಳಿದ್ನಲ್ಲ, ಅವ್ರಿಗೆ ಕ್ವಶನ್ ಎಲ್ಲ ಉತ್ತರ ಕೊಟ್ಟ ಮೇಲೆ ನನ್ನ ಕ್ವಶನ್ ಕೇಳ್ತಾ ಇದ್ದಾರೆ. ಸುಮ್ಮನೆ ಜನರಲ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನಾವು ಪಾಪ ಹೇಳಿದ್ದೆಲ್ಲ ಮಾಡ್ತಾ ಇರ್ತಾರೆ. ಅವರು ಸಹ ಏನು ಹೇಳ್ತಾರೋ, ನಮ್ಮನ್ನೇನು ಕೇಳ್ತಾರೋ ನಾವು ಕೂತ್ಕೊಂಡು ಕೇಳಿಸ್ಕೋಬೇಕು. ಯಾಕಂದರೆ ಸ್ಕೂಲಲ್ಲಿ ಏನೇನಾಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನೋದು ಸಹ ಹೇಳ್ತಾರೆ. ಯಾವ ಟೀಚರ್ಸ್ ಬಂದರು, ಏನು ಹೇಳ್ಕೊಟ್ರು, ಎಕ್ಸಾಮಲ್ಲಿ ಯಾವ ಕ್ವಶನ್ ಬಿಟ್ಟೆ, ಯಾವ ಕ್ವಶನ್ಗೆ ಆನ್ಸರ್ ಮಾಡಿದೆ ಅನ್ನೋದು ಸಹ ಹೇಳ್ತಾ ಇರ್ತಾರೆ. ಮತ್ತು ಕ್ವಶನ್ ಪೇಪರ್ ತೋರಿಸಿ ಇದನ್ನೆಲ್ಲ ಬರೆದೆ ಅಂತ ಸಹ ಹೇಳ್ತಾ ಇರ್ತಾರೆ.